ಕೇವಲ ಗಡಿ ಭಾಗದಲ್ಲಿ ಸೇನೆ ಹಾಗೆ ಶತ್ರು ರಾಷ್ಟ್ರದ ಸೇನೆ ನಡುವೆ ನಡೆಯುವ ಸಂಘರ್ಷ ಆಗಿ ಉಳಿದಿಲ್ಲ. ಯುದ್ಧ ಅನ್ನೋದನ್ನ ಇತ್ತೀಚಿನ ಆಧುನಿಕ ಕಾಲಮಾನದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಿರ್ಮಾಣವಾಗಿದ್ದ ಯುದ್ಧದಂತ ಪರಿಸ್ಥಿತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಭಾರತ ಅಫಿಷಿಯಲಿ ವಾರ್ ಅಂತ ಹೇಳಿ ಡಿಕ್ಲೇರ್ ಮಾಡಲೇ ಇಲ್ಲ. ನಾವು ನೇರವಾಗಿ ಪಾಕಿಸ್ತಾನದ ಸೇನೆ ಅಥವಾ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಿದ್ದೀವಿ ಅಂತ ಹೇಳಲೇ ಇಲ್ಲ. ಮಾಡಿದ್ದು ಕೇವಲ ಉಗ್ರರ ಸಂಹಾರ. ಅದಕ್ಕೆ ಪ್ರತಿ ದಾಳಿ ಪಾಕಿಸ್ತಾನದ ಸೇನೆ ಕಡೆಯಿಂದ ಆದಾಗ ಅದಕ್ಕೆ ಪ್ರತ್ಯುತ್ತರ ಕೊಡ್ತು ಭಾರತ. ಇದು ಕೂಡ ಯುದ್ಧದ ಭಾಗವೇ, ಸ್ಟ್ರಾಟಜಿಕಲ್ ವಾರ್ಫೇರ್. ಇನ್ನು ಭಾರತೀಯ ಸೇನಾಪಡೆ ಕೊಟ್ಟ ಉತ್ತರ ಇದೆಯಲ್ಲ, ಪಾಕಿಸ್ತಾನದ ಗಡಿ ಒಳಗೆ ಹೋಗದೆ ಪಾಕಿಸ್ತಾನದ ವಾಯು ನೆಲೆಗಳನ್ನ ಹೊಡೆದು ಹಾಕಿದಂತಹ ದಿಟ್ಟ ಪರಾಕ್ರಮದ ಚಾಣಕ್ಯ ನೀತಿ ಅದು ಕೂಡ ಯುದ್ಧದ ಭಾಗವೇ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಸೇನಾಪಡೆ ನಡೆಸಿದಂತಹ ಈ ಕಾರ್ಯಾಚರಣೆ ಬಗ್ಗೆ ಅದ್ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ಕೇವಲ ಇದೊಂದು ಬಾರಿ ಮಾತ್ರವಲ್ಲ ಅಲ್ಲ, ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಇದ್ರೆ ಹಿಂದೆ ಆದ ಅನೇಕ ದಾಳಿಗಳು ಭಾರತದ ಮೇಲೆ, ಅದಕ್ಕೆ ಭಾರತೀಯ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಿತು ಕಾಂಗ್ರೆಸ್. ಅದೇ ಚಾಳಿಯನ್ನ ಮುಂದುವರಿಸ್ತಾ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತೀಯ ಸೇನೆ ನಡೆಸಿದ ಇಡೀ ವಿಶ್ವವೇ ಶ್ಲಾಘನೆ ಮಾಡ್ತಾ ಇರುವ ಆಪರೇಷನ್ ಸಿಂಧೂರದ ವಿರುದ್ಧವಾಗಿ ಮಾತನಾಡಬಿಟ್ಟು ಇದನ್ನ ಚೂಟ್ಪುಟ್ ಯುದ್ಧ ಮಾಡ್ತು ಭಾರತ ಅನ್ನೋ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ರಾಹುಲ್ ಗಾಂಧಿ ಅವರು ಭಾರತದ ಎಷ್ಟು ಫೈಟರ್ ಜೆಟ್ಗಳು ಪತನ ಆಯಿತು, ನಾಶ ಆಯಿತು ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಲ್ಲಿ, ಅದರ ಲೆಕ್ಕ ಕೊಡಿ ಅಂತ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಬಳಿಕ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ. ನಾವಿಲ್ಲಿ ಗಮನಿಸಿದ್ವಿ, ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದ್ರು, ಪಾಕಿಸ್ತಾನದಲ್ಲಿ ಹೀರೋ ಅದು. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು, ಪಾಕಿಸ್ತಾನದಲ್ಲಿ ಆ ಟ್ವೀಟ್ ಸೂಪರ್ ಹಿಟ್ ಆಯ್ತು. ನಾಳೆ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿನ ಗೊತ್ತಿಲ್ಲ. ಇವತ್ತು ಏನಾಯ್ತು, ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಹಿರಿಯ ಅನುಭವಿ ರಾಜಕಾರಣಿ ಆಡಿದ ಮಾತುಗಳೇನು, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕ್ಯಾನ್ಸಲ್ ಮಾಡಿಸ್ತಾರೆ. ಕಾಶ್ಮೀರದಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರನ್ನ ಭಾರತ ಹುಡುಕಿ ಮಟ್ಟ ಹಾಕ್ತಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತರೊರೆಸಿದ ಉಗ್ರರನ್ನ ನರಕ್ಕೆ ಗುರಿಸಿದೆ. ಉಗ್ರರ ರಾಷ್ಟ್ರ ಪಾಕಿಸ್ತಾನವನ್ನು ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಹಿಂದೂಸ್ತಾನದ ಪರಾಕ್ರಮ ಕಂಡು ಇಡೀ ಜಗತ್ತೇ ದಂಗಾಗಿದೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಯಕಶ್ಚಿ ಚುಟ್ಪುಟ್ ಯುದ್ಧವಂತೆ. ಭಾರತೀಯ ಸೇನೆಗೆ ಕಾಂಗ್ರೆಸ್ ಅವಮಾನ. ನಿನ್ನೆ ರಾಹುಲ್ ಗಾಂಧಿ, ಇವತ್ತು ಖರ್ಗೆ. ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಇಡೀ ದೇಶ ಭಾರತೀಯ ಸೇನೆ ಪರ ನಿಂತಿದ್ರೆ ಕೈ ನಾಯಕರು ಮಾತ್ರ ನಮ್ಮ ಸೇನೆಯನ್ನ ಅವಮಾನ ಮಾಡ್ತಿದ್ದಾರೆ. ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿ ಹರಿಬಿಡಿಸಿದ್ದಾರೆ. ನಿನ್ನೆ ಯುದ್ಧದ ನಷ್ಟ ಕೇಳಿ ರಾಹುಲ್ ಗಾಂಧಿ ಸೇನೆಯನ್ನ ಅವಮಾನಿಸಿದ್ರು. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ನಾಲ್ಗೆ ಹರಿಬಿಟ್ಟಿದ್ದಾರೆ. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ ಗೊತ್ತಿತ್ತು ಅಂತ ಹೇಳೋ ಮೂಲಕ ನರಮೇಧದಲ್ಲಿ ನಾನು ಒಂದು ಮಾತನ್ನ ಹೇಳಿದ್ದೇನೆ. ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ, ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವರಿಗೆ ಹೇಳಿದ್ರು, ನೀವು ಹೋಗಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿತ್ತಾಗ ಇಷ್ಟಕ್ಕೆ ಸುಮ್ಮನಾಗದ ಮಲ್ಲಿಕಾರ್ಜುನ ಖರ್ಗೆ
ಪಹಲ್ಗಾಮ್ ದಾಳಿಯನ್ನ ಪ್ರಧಾನಿ ಮೋದಿ ಯಾಕೆ ತಡೆಯಲಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ. 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಖರ್ಗೆ ಚುಟ್ಪುಟ್ ಮಾತಿಗೆ ಭುಗಿಲೆದ್ದ ಆಕ್ರೋಶ. ಖರ್ಗೆ ಅವರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನ ಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ರಲ್ಲ. ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು ಅಂತ ನೆತ್ತರಿನಲ್ಲೂ ಹೇಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಇವರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಗಡಿ ಭಾಗದಲ್ಲಿ ಸೇನೆ ಹಾಗೆ ಶತ್ರು ರಾಷ್ಟ್ರದ ಸೇನೆ ನಡುವೆ ನಡೆಯುವ ಸಂಘರ್ಷ ಆಗಿ ಉಳಿದಿಲ್ಲ. ಯುದ್ಧ ಅನ್ನೋದನ್ನ ಇತ್ತೀಚಿನ ಆಧುನಿಕ ಕಾಲಮಾನದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಿರ್ಮಾಣವಾಗಿದ್ದ ಯುದ್ಧದಂತ ಪರಿಸ್ಥಿತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಭಾರತ ಅಫಿಷಿಯಲಿ ವಾರ್ ಅಂತ ಹೇಳಿ ಡಿಕ್ಲೇರ್ ಮಾಡಲೇ ಇಲ್ಲ. ನಾವು ನೇರವಾಗಿ ಪಾಕಿಸ್ತಾನದ ಸೇನೆ ಅಥವಾ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಿದ್ದೀವಿ ಅಂತ ಹೇಳಲೇ ಇಲ್ಲ. ಮಾಡಿದ್ದು ಕೇವಲ ಉಗ್ರರ ಸಂಹಾರ. ಅದಕ್ಕೆ ಪ್ರತಿ ದಾಳಿ ಪಾಕಿಸ್ತಾನದ ಸೇನೆ ಕಡೆಯಿಂದ ಆದಾಗ ಅದಕ್ಕೆ ಪ್ರತ್ಯುತ್ತರ ಕೊಡ್ತು ಭಾರತ. ಇದು ಕೂಡ ಯುದ್ಧದ ಭಾಗವೇ, ಸ್ಟ್ರಾಟಜಿಕಲ್ ವಾರ್ಫೇರ್. ಇನ್ನು ಭಾರತೀಯ ಸೇನಾಪಡೆ ಕೊಟ್ಟ ಉತ್ತರ ಇದೆಯಲ್ಲ, ಪಾಕಿಸ್ತಾನದ ಗಡಿ ಒಳಗೆ ಹೋಗದೆ ಪಾಕಿಸ್ತಾನದ ವಾಯು ನೆಲೆಗಳನ್ನ ಹೊಡೆದು ಹಾಕಿದಂತಹ ದಿಟ್ಟ ಪರಾಕ್ರಮದ ಚಾಣಕ್ಯ ನೀತಿ ಅದು ಕೂಡ ಯುದ್ಧದ ಭಾಗವೇ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಸೇನಾಪಡೆ ನಡೆಸಿದಂತಹ ಈ ಕಾರ್ಯಾಚರಣೆ ಬಗ್ಗೆ ಅದ್ಯಾಕೋ ನಂಬಿಕೆನೇ ಬರ್ತಾ ಇದೆ. ಕೇವಲ ಇದೊಂದು ಬಾರಿ ಮಾತ್ರವಲ್ಲ ಅಲ್ಲ, ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಇದ್ರೆ ಹಿಂದೆ ಆದ ಅನೇಕ ದಾಳಿಗಳು ಭಾರತದ ಮೇಲೆ, ಅದಕ್ಕೆ ಭಾರತೀಯ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತು ಕಾಂಗ್ರೆಸ್. ಅದೇ ಚಾಳಿಯನ್ನ ಮುಂದುವರಿಸ್ತಾ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ